ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಎಕ್ಸೆಲ್ ಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಟೆಕ್ಸ್ಟ್ ಸ್ಪ್ಲಿಟ್ ಅನ್ನೋ ಒಂದು ಅದ್ಭುತವಾದಂಥ ಒಂದು ಫಾರ್ಮುಲಾನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫಾರ್ಮುಲಾಯಿಂದ ನೀವು ಹೀಗೂ ಉಂಟೆ ಅನ್ನೋ ಒಂದು ಫೀಲಿಂಗ್ ನಿಮಗೆ ಬರುತ್ತೆ. ಯಾಕಂದ್ರೆ ನಾವು ಯಾವತ್ತೂ ಎಕ್ಸೆಲ್ನಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ನ ಇಷ್ಟು ಸುಲಭವಾಗಿ ಸಾಲ್ವ್ ಮಾಡ್ಬೋದು ಅಂತ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗೋದಿಲ್ಲ. ಅಂತ ಒಂದು ಕಷ್ಟಕರವಾಗಿರುವಂಥ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ನ ನಾನು ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, ನಮ್ಮ ಹತ್ರ ಇಲ್ಲಿ ಕೆಲವು ಡೇಟಾ ಇದೆ. ಈ ಡೇಟಾನ ನಾವು ಡಿಫ್ರೆಂಟ್ ವರ್ಡ್ಸ್ ಆಗಿ ಸ್ಪ್ಲಿಟ್ ಮಾಡಬೇಕು. ಇದರಲ್ಲಿ ಎಷ್ಟು ಡೇಟಾ ಇದೆ ಅಂತಂದ್ರೆ, ನೋಡಿ, LA ಅಂತಂದ್ರೆ ಲಾಸ್ ಆಂಜಲೀಸ್, ಮೊದಲನೇದು ಸ್ಟೇಟ್ ಕೋಡ್ ಇದೆ. ಅದಾದ ನಂತರ ಒಂದು ಡಾಲರ್ ಸಿಂಬಲ್ ಇದೆ. ಅದಾದ ನಂತರ ನಮಗೆ ಸ್ಟೇಟ್ ಪಿನ್ ಕೋಡ್ ಇದೆ 70116 ಅಂತ. ಅದಾದ್ಮೇಲೆ ನಮ್ಮ ಹತ್ರ 2 ಫೋನ್ ನಂಬರ್ ಇದೆ, ಅಮೆರಿಕನ್ ಫೋನ್ ನಂಬರ್ಸ್. ಅದಾದ್ಮೇಲೆ ನಮ್ಮ ಹತ್ರ ಇಮೇಲ್ ID ಇದೆ. ಸೊ ಟೋಟಲ್ ಆಗಿ ಒಂದು ಸೆಲ್ ಅಲ್ಲಿ 5 ಕಂಟೆಂಟ್ ಇದೆ, 5 ಡಿಫ್ರೆಂಟ್ ವರ್ಡ್ಸ್ ಇದೆ. ಓಕೆ, ಇದನ್ನ ನಾವು ಒಂದೇ ಸಲ ನಾವಿಲ್ಲಿ ಸ್ಪ್ಲಿಟ್ ಮಾಡಬೇಕು ಅಂತಂದ್ರೆ ನಮ್ಗಿಲ್ಲಿ ಕಷ್ಟವಾಗುತ್ತೆ. ಅದು ಕೂಡ ನಮಗಿಲ್ಲಿ ಒಂದೇ ಇಲ್ಲಿ ನಾನು ಒಂದು ರೀತಿಯ ಸ್ಟ್ಯಾಂಡರ್ಡೈಸೇಷನ್ ಮೇಂಟೈನ್ ಮಾಡೋದ್ರಿಂದ 5 ಸಲ ನಾವು ಟೆಕ್ಸ್ಟ್ ಕಾಲಮ್ಸ್ನ ಮಾಡಿ ಈ ವರ್ಡ್ಸ್ನ ತಗೊಂಡು ಬರ್ಬೋದು. ಆದರೆ ಯಾವತ್ತೂ ನಮಗೆ ಈ ಥರ ಸ್ಟ್ಯಾಂಡರ್ಡೈಸ್ ಆಗಿರುವಂಥ ಒಂದು ಡೇಟಾ ಸಿಗದೆ ಇರಬಹುದು. ಓಕೆ, ಮೊದಲನೇದಾಗಿ ನಾನು ಸಿಂಪಲ್ ಆಗಿರೋ ಒಂದು ಟೆಕ್ಸ್ಟ್ ಸ್ಪ್ಲಿಟ್ ಅನ್ನು ಹೇಳ್ಕೊಡ್ತೀನಿ. ಅದು ನಾವು ಮೊದಲನೇದಾಗಿ ಡಾಲರ್ ಮುಂಚೆ ಇರೋ ವರ್ಡ್ ಮತ್ತು ಡಾಲರ್ ಆದ ನಂತರ ಇರುವಂಥ ವರ್ಡ್ಸ್ನ ನಾವಿಲ್ಲಿ ಸ್ಪ್ಲಿಟ್ ಮಾಡೋಣ. ಅದಾದ ನಂತರ ನಾನು ನಿಮಗೆ ಮಲ್ಟಿಪಲ್ ಆಗಿ ಒಂದೇ ಫಾರ್ಮುಲಾದಲ್ಲಿ ಹೇಗೆ ಸ್ಪ್ಲಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಟೈಪ್ ಮಾಡಿ ಟೆಕ್ಸ್ಟ್ ಸ್ಪ್ಲಿಟ್ ಅಂತ ಟೈಪ್ ಮಾಡಿ. ನೋಡಿ, ಯಾವ ಟೆಕ್ಸ್ಟ್ ಮೊದಲನೇದು, ಯಾವ ಟೆಕ್ಸ್ಟ್ನ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ, ಟೆಕ್ಸ್ಟ್ ಅಂತ ತಗೊತಾ ಇದ್ದೀನಿ. ಇಲ್ಲಿ ನಾವು ಎಲ್ಲಾನು ಕಾಲಮ್ ಆಗಿ ಅಂದ್ರೆ ಡಿಫ್ರೆಂಟ್ ಕಾಲಮ್ಸ್ ಅಲ್ಲಿ ಅರೇಂಜ್ ಮಾಡ್ತಾ ಇರೋದ್ರಿಂದ ನಾನು ಕಾಲಮ್ ಡಿಲಿಮಿಟರ್ ಅಲ್ಲಿ ಇಲ್ಲಿ ನಾನು ಡಾಲರ್ ಸಿಂಬಲ್ ಅಂತ ಕೊಡ್ತೀನಿ. ಓಕೆ, ಮಿಕ್ಕಿದ ನೀವು ಇಲ್ಲಿ ಬ್ರಾಕೆಟ್ ನ ಕ್ಲೋಸ್ ಮಾಡ್ಬೋದು, ಯಾಕಂದ್ರೆ ಮಿಕ್ಕಿದ ಯಾವುದು ನಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಅಥವಾ ನೀವು ಕಾಮಾ ಕೊಟ್ಟು ಇದನ್ನ ಇಗ್ನೋರ್ ಕೂಡ ಮಾಡಿ ಓಕೆ ಅಂತ ಕೂಡ ನೀವು ಮಾಡಬಹುದು. ನೋಡಿ, ಇಲ್ಲಿ ನಮಗೆ 2 ವರ್ಡ್ ಬಂತು. ಯಾವುದು? ಡಾಲರ್ ಮುಂಚೆ ಇರುವಂಥದ್ದು LA, ಡಾಲರ್ ಆದ ನಂತರ ಇರುವಂಥದ್ದು ನಿಮಗೆ ಮಿಕ್ಕಿದೆಲ್ಲ ವರ್ಡು ಇಲ್ಲಿ ಬಂತು. ಬಟ್ ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟು ಇದಲ್ಲ. ನಾವು 5 ವರ್ಡ್ನ ನಾವಿಲ್ಲಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ ಅಲ್ವಾ? ಸೊ ಆ 5 ವರ್ಡ್ನ ಒಂದೇ ಫಾರ್ಮುಲಾದಲ್ಲಿ ಹೇಗೆ ಸ್ಪ್ಲಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇದನ್ನು ಡಿಲೀಟ್ ಮಾಡಿ ಈಸ್ ಈಕ್ವಲ್ ಟು ಟೆಕ್ಸ್ಟ್ ಸ್ಪ್ಲಿಟ್ ಅಂತ ಕೊಟ್ಟು ಮೊದಲನೇದಾಗಿ ನಾವು ಈ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಈ ಟೆಕ್ಸ್ಟಿಂದ ನಾವು ಸ್ಪ್ಲಿಟ್ ಮಾಡ್ತಾ ಇರೋದ್ರಿಂದ. ನಂತರ ನಾವು ಕಾಲಮ್ ಡಿಲಿಮಿಟರ್ಸ್ ಅಂದರೆ ಕಾಲಮ್ಸ್ ಪ್ರಕಾರ ನಾವು ಅರೇಂಜ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಈ ಮೊದಲಿಗೆ ಏನು ಕೊಟ್ಟಿದ್ದೆ, ಬರೀ ಡಬಲ್ ಕೋಟ್ಸ್ ಅಲ್ಲಿ ಒಂದು ಡಾಲರ್ ಸಿಂಬಲ್ ಅಂತ ಕೊಟ್ಟಿದ್ದೆ. ಈಗ ಅದನ್ನೇ ನಾವು ಫ್ಲವರ್ ಬ್ರಾಕೆಟ್ ಅಲ್ಲಿ ಕೊಡೋಣ. ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿ, ನಮ್ಮ ಮೊದಲನೇ ಡಿಲಿಮಿಟರ್ ಯಾವುದು? ಡಾಲರ್ ಸಿಂಬಲ್, ಡಬಲ್ ಕೋಟ್ಸ್ ಕೊಡಿ, ಕಮ. ನಮ್ಮ ಎರಡನೇ ಡಿಲಿಮಿಟರ್ ಯಾವುದು? ಅಂಡರ್ಸ್ಕೋರ್ ಕೊಡ್ತೀನಿ, ಡಬಲ್ ಕೋಟ್ಸ್, ಮತ್ತು ನಾನು ಕಾಮ ಕೊಡ್ತೀನಿ. ಮೂರನೇ ಡಿಲಿಮಿಟರ್ ಯಾವುದು? ಬ್ಯಾಕ್ ಸ್ಲ್ಯಾಶ್, ಕಮ. ನಾಲ್ಕನೇ ಡಿಲಿಮಿಟರ್ ಫಾರ್ವರ್ಡ್ ಸ್ಲ್ಯಾಶ್ ಕೊಟ್ಟು ಈಗ ಫ್ಲವರ್ ಬ್ರಾಕೆಟ್ನ ಕ್ಲೋಸ್ ಮಾಡ್ತೀನಿ. ಈಗ ನೀವು ಹಾಗೆ ಎಂಟರ್ ಮಾಡ್ಬೋದು, ಅಥವಾ ನೀವು ಕಾಮ ಅಂತ ಕೊಟ್ಟು ರೋ ಡಿಲಿಮಿಟರ್ನ ಇಗ್ನೋರ್ ಮಾಡಿ, ಇಗ್ನೋರ್ ಎಂಟಿ ಸೆಲ್ಸ್ ಅಂತ ಕೂಡ ಕೊಟ್ಟು ನೀವು ಓಕೆ ಮಾಡ್ಬೋದು. ನೋಡಿ, ಇಲ್ಲಿ ನಮಗೆ ನೋಡಿ ಲಾಸ್ ಆಂಜಲಸ್ ಬಂತು. ಎರಡನೇ ಸೆಲ್ಲಲ್ಲಿ ನಮಗೆ ಪಿನ್ ಕೋಡ್ ಬಂತು. ಮೂರನೇ ಸೆಲ್ಲಲ್ಲಿ ಫೋನ್ ನಂಬರು, ನಾಲ್ಕನೇ ಸೆಲ್ಲಲ್ಲಿ ಫೋನ್ ನಂಬರು, 5ನೇ ಸೆಲ್ಲಲ್ಲಿ ನಮಗೆ ಎಂಪ್ಲಾಯಿ ನೇಮ್ ಕೂಡ ಎಂಪ್ಲಾಯಿ ಇಮೇಲ್ ಅಡ್ರೆಸ್ ಕೂಡ ನಮಗೆ ಬಂತು. ಇದನ್ನು ನಾನು ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ. ಓಕೆ, ನಮಗೆ ಎಲ್ಲ ಇದರಲ್ಲೂ ನಮಗೆ ಈ ಥರ ಎಷ್ಟೇ ಡಿಲಿಮಿಟರ್ಸ್ ಇದ್ರೂ, ನಾನ್ ಸ್ಟ್ಯಾಂಡರ್ಡ್ ಡಿಲಿಮಿಟರ್ಸ್ ಇದ್ರೂ ಕೂಡ ನಾವು ಸ್ಪ್ಲಿಟ್ ಮಾಡಿದ್ವಿ, ಆಯಿತು. ಓಕೆ, ನಂತರ ನಿಮಗೆ ಇನ್ನೊಂದು ಸಿನಾರಿಯಲ್ಲಿ ತೋರಿಸ್ತೀನಿ. ನೋಡಿ, ಇದೆಷ್ಟು ಪವರ್ಫುಲ್ ಇದೆ ಅಂತ. ನೋಡಿ, ಇಲ್ಲಿ ನನಗೆ ಲಿಸ್ಟ್ ಆಫ್ 100 ಎಂಪ್ಲಾಯೀಸ್ ಇದ್ದಾರೆ, 100 ಎಂಪ್ಲಾಯಿ ನೇಮ್ಸ್ ಇದೆ ಇಲ್ಲಿ. ಬಟ್ ಅದು ಹೇಗಂದ್ರೆ ಅರೇಂಜ್ ಆಗಿದೆ. ಜೇಮ್ಸ್ ಅನ್ನೋದು ಫಸ್ಟ್ ಬಂದಿದೆ, ಆರ್ಲಿನ್ ಅನ್ನೋದು ಲಾಸ್ಟಲ್ಲಿ ಬಂದಿದೆ. ಇದು ಒಂದು ಆಲ್ಫಾಬೆಟಿಕಲ್ ಆರ್ಡರ್ ಇಲ್ಲ. ಓಕೆ, ಮೊದಲನೇದಾಗಿ ಇದನ್ನೆಲ್ಲ ನಾವು ರೋ ವೈಸ್ ಆಗಲಿ ಕಾಲಮ್ ವೈಸ್ ಆಗಲಿ ಹೇಗೆ ಸ್ಪ್ಲಿಟ್ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಸಿಂಪಲ್ ಆಗಿ ಒಂದು ಟೆಕ್ಸ್ಟ್ ಸ್ಪ್ಲಿಟ್ ಅಂತ ಕೊಡ್ತೀನಿ. ಟೆಕ್ಸ್ಟ್ ಸ್ಪ್ಲಿಟ್ ಅಂತ ಕೊಟ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿ
ಈ ಟೆಕ್ಸ್ಟ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಡಿಲಿಮಿಟರ್ ಬಂದ್ಬಿಟ್ಟು ಎಲ್ಲ ಕಡೆ ನಮಗೆ ಕಾಮ ಇರೋದ್ರಿಂದ ನಾನು ಕಾಲಮ್ ಡಿಲಿಮಿಟರ್ ಕಾಮ ಅಂತ ಕೊಟ್ಟು ಜಸ್ಟ್ ಕ್ಲೋಸ್ ಮಾಡ್ತೀನಿ. ನೋಡಿ ನಮಗೆ 100 ನೇಮ್ಸು ರೈಟ್ ಸೈಡ್ಗೆ ಸ್ಪ್ಲಿಟ್ ಆಯಿತು. ಇದು ಮೊದಲನೇ ಸಿನಾರಿಯೋ. ಇದನ್ನು ನಾವು ಒಂದೇ ಕಾಲಮಲ್ಲಿ ರೋ ಪ್ರಕಾರ ಅರೇಂಜ್ ಮಾಡಬೇಕು ಅಂತಂದರೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಸ್ ಈಕ್ವಲ್ ಟು ಟೆಕ್ಸ್ಟ್ ಸ್ಪ್ಲಿಟ್ ಅಂತ ಕೊಟ್ಟು ಈ ಟೆಕ್ಸ್ಟ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಈ ಮುಂದೆ ನಾವು ಕಾಲಮ್ ಡಿಲಿಮಿಟರ್ನ ಕೊಟ್ಟಿದ್ವಿ. ಈಗ ನಾವು ಕಾಲಮ್ ಡಿಲಿಮಿಟರ್ನ ಇಗ್ನೋರ್ ಮಾಡಿ, ಅಂದರೆ ಜಸ್ಟ್ ಕಾಮ ಕೊಡಿ. ಈಗ ರೋ ಡಿಲಿಮಿಟರಲ್ಲಿ ನೀವು ಕಾಮ ಅಂತ ಕೊಟ್ಟು ಓಕೆ ಮಾಡಿದಾಗ ನಿಮಗೆ ಎಲ್ಲಾನು ರೋನಲ್ಲಿ ಬಂತು ನೋಡಿ. 100 ಎಂಪ್ಲಾಯೀಸು ನಿಮಗೆ ಒಂದೇ ರೋನಲ್ಲಿ ಒಂದೇ ಕಾಲಮಲ್ಲಿ ರೋ ವೈಸು ಅರೇಂಜ್ ಆಯಿತು. ಓಕೆನಾ? ಈಗ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ ಇದೆಲ್ಲಾನು ನಾನು ಸಾರ್ಟ್ ಮಾಡಬೇಕು. ಅಂದರೆ ಎ ಇಂದ ಝೆಡ್ ವರೆಗೂ ಸಾರ್ಟ್ ಮಾಡಬೇಕು. ಒಂದೇ ಕಾಲಮಲ್ಲಿ ಎಲ್ಲ ರೋಸಲ್ಲೂ ನಾನು ಸಾರ್ಟ್ ಮಾಡಬೇಕು. ಅದು ಹೇಗೆ ಮಾಡೋದು ಅಂತಂದರೆ ಈ ಟೆಕ್ಸ್ಟ್ ಸ್ಪ್ಲಿಟ್ ಅಂತ ಏನು ಫಾರ್ಮುಲಾ ಇದೆ ಇದನ್ನು ನೀವು ಸಾರ್ಟ್ ಅನ್ನೋ ಒಂದು ಫಾರ್ಮುಲಾನಲ್ಲಿ ರ್ಯಾಪ್ ಮಾಡಬೇಕು. ಓಕೆ ನೋಡಿ, ಈ ಔಟ್ಪುಟ್ ಏನಿದೆ ಅದು ನಿಮಗೆ ಅರೇ ಆಗುತ್ತೆ. ಕಾಮ ಸಾರ್ಟ್ ಇಂಡೆಕ್ಸ್ ಬಂದು ನಾನು 1 ಅಂತ ಕೊಡ್ತೀನಿ. ಸಾರ್ಟ್ ಆರ್ಡರ್ ಅಸೆಂಡಿಂಗ್ ಆರ್ಡರ್ ನಾವು ಇಲ್ಲಿ ರೋ ವೈಸ್ ಅರೇಂಜ್ ಮಾಡೋದ್ರಿಂದ ನಾನು ಸಾರ್ಟ್ ಬೈ ರೋ ಅಂತ ಕೊಡ್ತೀನಿ. ಓಕೆ ಮಾಡ್ತೀನಿ. ನೋಡಿ ನಮಗೆ ಎಲ್ಲಾನು ಸಾರ್ಟ್ ಆಗಿ ಅರೇಂಜ್ ಆಯಿತು. ಈಗ ಇವೆಲ್ಲದನ್ನು ನೋಡಿ, ನಾನು ಈ ಹಿಂದೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಳಿದ್ದೆ. ಈ 100 ಜನ ಎಂಪ್ಲಾಯೀಸ್ನ ಹೆಸರುಗಳು ಸಾರ್ಟ್ ಮಾಡಿ ಮತ್ತೆ ಅದೇ ಸೆಲ್ಲಲ್ಲಿ ನಾವು ಆ ಥರ ಅರೇಂಜ್ ಮಾಡಬೇಕು ಅಂತ ಹೇಳಿದ್ದೆ. ಅದು ಹೇಗೆ ಮಾಡೋದು ಅಂತಂದರೆ ಈ ಎಂಟೈರ್ ಫಾರ್ಮುಲಾ ಏನಿದೆ ಸಾರ್ಟ್ ಟು ಟೆಕ್ಸ್ಟ್ ಸ್ಪ್ಲಿಟ್ ಇವೆಲ್ಲಾನು ಇದೆಲ್ಲ, ಇದನ್ನು ನಾವು ಟೆಕ್ಸ್ಟ್ ಜಾಯಿನ್ ಅನ್ನೋ ಒಂದು ಫಾರ್ಮುಲಾದಲ್ಲಿ ಮತ್ತೆ ರ್ಯಾಪ್ ಮಾಡಿದ್ರೆ ನೋಡಿ, ಮೊದಲನೇದಾಗಿ ನಮಗೆ ಡಿಲಿಮಿಟರ್ ಕೇಳುತ್ತೆ. ಡಿಲಿಮಿಟರ್ ಬಂದು ನಾನು ಕಾಮ ಅಂತ ಕೊಡ್ತೀನಿ. ಅದಾದ ನಂತರ ಇಗ್ನೋರ್ ಎಂಟಿ ಸೆಲ್ಸ್ ಅಂತ ಕೊಡ್ತೀನಿ. ಮಿಕ್ಕಿದೆಲ್ಲ ರಿಸಲ್ಟು ನಮಗೆ ಟೆಕ್ಸ್ಟ್ ಆಗುತ್ತೆ. ಸೊ ನಾನು ಕ್ಲೋಸ್ ಮಾಡ್ತೀನಿ. ನೋಡಿ ನಮಗೆ ಎಲ್ಲ ಎಂಪ್ಲಾಯೀಸು ಆಲ್ಫಾಬೆಟಿಕಲಿ ಅರೇಂಜ್ ಆಯಿತು. ನಾನಿಲ್ಲಿ ಪೇ ಸ್ಪೆಷಲ್ ವ್ಯಾಲ್ಯೂಸ್ ಮಾಡ್ತೀನಿ. ನೋಡೋದ್ರಲ್ಲ, ಈ ಹಿಂದೆ ನಮಗೆ 100 ಜನ ಎಂಪ್ಲಾಯೀಸ್ ಹೆಸರುಗಳು ಹೇಗಂದರೆ ಅರೇಂಜ್ ಆಗಿತ್ತು, ಅದೇ ಎಂಪ್ಲಾಯೀಸ್ನ ನಾನು ಒಂದೇ ಸೆಲ್ಲಲ್ಲಿ ಆಲ್ಫಾಬೆಟಿಕಲ್ ಆಗಿ ಸಾರ್ಟ್ ಮಾಡಿ ಮತ್ತೆ ಜಾಯಿನ್ ಮಾಡಿ ಇಲ್ಲೇ ಕೊಟ್ಟಿದ್ದೀನಿ. ನೋಡೋದ್ರಲ್ಲ ಸ್ನೇಹಿತರೆ, ಈ ಟೆಕ್ಸ್ಟ್ ಸ್ಪ್ಲಿಟ್ ಅನ್ನೋ ಒಂದು ಅದ್ಭುತ ಫಾರ್ಮುಲಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.